ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಲಾಗ್. ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರೋದು ಗೋವಾ ಬಗ್ಗೆ. ನಾವು 2 ದಿವಸ ಗೋವಾ ಟೂರ್ ಮಾಡಿ ಅಲ್ಲಿ ಏನೇನು ಎಂಜಾಯ್ಮೆಂಟ್ ಮಾಡಿದ್ವಿ, ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅಂತ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಾವು ಫಸ್ಟ್ ಗೋವಾಕ್ಕೆ ಹೋದ ನಂತರ ಪಣಜಿ ಬಸ್ ಸ್ಟ್ಯಾಂಡ್ ನಿಯರಲ್ಲಿರೋ ಲಾಡ್ಜನ್ನ ಬುಕ್ ಮಾಡಿಬಿಟ್ಟು ನಮಗೆ ಹತ್ತಿರ ಇರೋದಿಲ್ಲಿರೋ ಫ್ರೆಂಚ್ ಸ್ಟ್ರೀಟ್ ನೋಡೋಕ್ಕೆ ಹೋದ್ವಿ. ಅಲ್ಲಿ ನೈಟು ಈ ಥರ ಇತ್ತು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ, ನೀವು ನೋಡ್ಬೋದು. ಅಲ್ಲಿ ಈ ಲೈವ್ ಬ್ಯಾಂಡ್ ಆಗಿರ್ಬೋದು, ಎಲ್ಲ ನೈಟೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ಸೊ ನಾವು ನೋಡಿ, ಸೊ ಮಾರನೇ ದಿನ ಬೆಳಗ್ಗೆ ನಾವು ಕೊಲಂಗುಟ್ ಬೀಚ್ ನೋಡೋಣ ಅಂತ ಹೋಗ್ತಾ ಇರೋದು. ಅದನ್ನ ಫುಟೇಜ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ನಾವು ಕೊಲಂಗುಟ್ ಬೀಚಲ್ಲಿ ಬಂದ್ವಿ, ಆಮೇಲೆ ನೋಡಿದ್ವಿ, ನೀರಲ್ಲಿ ಇಳಿದ್ಬಿಟ್ಟು ಎಂಜಾಯ್ಮೆಂಟು ಮಾಡಿದ್ವಿ, ಸ್ನಾನನೂ ಮಾಡಿದ್ವಿ. ಸೊ ಭಾರಿ ಚೆನ್ನಾಗಿತ್ತು ನಿಮ್ಮ ಕೊಲಂಗುಟ್ ಬೀಚಲ್ಲಿ ಯಾವಾಗಲೂ ಹೆಚ್ಚಿಗೆ ದಣದಟ್ಟಣೆ ಇರುತ್ತಂತ ಹೇಳ್ಬೋದು. ಜನನೂ ನೀರಲ್ಲಿ ಸಮುದ್ರದಲ್ಲಿ ಇಳಿತಾ ಇದ್ದರು. ಆದರೆ ಅಲ್ಲಿ ಲೈಫ್ ಗಾರ್ಡ್ಸು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡ್ತಾಯಿದ್ರು. ಸೊ ಅದನ್ನ ನಾವು ಅಬ್ಸರ್ವ್ ಮಾಡಿಬಿಟ್ಟು ಸಮುದ್ರದ ಆಚೆಯಿಂದನೇ ನಾವು ಆಟ ಆಡ್ತಾಯಿದ್ವಿ. ಅಲ್ಲೇ ನಾವು ಡಿಸ್ಕಷನ್ ಮಾಡಿಬಿಟ್ಟು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಬುಕ್ ಮಾಡ್ಕೊಂಡ್ಬಿಟ್ಟು ಅದು ಪರ್ ಹೆಡ್ 1000 ರೂಪಾಯಿ ಆಯಿತು. ಅದರಲ್ಲಿ ನಿಮಗೆ ಅನ್ಲಿಮಿಟೆಡ್ ವೆಜ್ ಆ್ಯಂಡ್ ನಾನ್ ವೆಜ್ ಬಫೆ ಮತ್ತು 5 ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ನಮಗೆ ಕ್ರೂಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು DJ ಡ್ಯಾನ್ಸು ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು. ಸೊ ಮುಂದೆ ನೀವು ಅದನ್ನ ನೋಡ್ತೀರ ವೀಡಿಯೋದಲ್ಲಿ. ಸೊ ನಾವು 12:30 ಸ್ಲಾಟ್ನ ಬುಕ್ ಮಾಡ್ಕೊಂಡ್ವಿ. ಆವಾಗ ನಮಗೆ 1 ಅವರ್ ಟೈಮ್ ಇತ್ತು. ನಾವು ಮತ್ತೆ ನಮ್ಮ ರೂಮ್ಗೆ ಹೋಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ನಾವು ಅವರು ನಮಗೆ ಒಂದು ಸ್ಪಾಟ್ ಹೇಳಿದರು, RBL ಬ್ಯಾಂಕ್ ಹತ್ರ ಬನ್ನಿ, ಅಲ್ಲಿ ನಿಮಗೆ ಬಸ್ ಪಿಕಪ್ ಮಾಡತ್ತೆ ಅಂತ ಹೇಳಿದರು. ಆ ಟೈಮಿಗೆ ಅಂದರೆ ಒಂದು 10 ನಿಮಿಷ ಹೆಚ್ಚು ಕಡಿಮೆ ಬಸ್ ಬಂದು ಪಿಕಪ್ ಮಾಡಿತ್ತು. ನೆಕ್ಸ್ಟ್ ಅಲ್ಲಿಂದ ಒಂದು 10 ಕಿಲೋಮೀಟರು ಅವೇ ನಮಗೆ ಬಸ್ಸಲ್ಲಿ ಜರ್ನಿ ಮಾಡಿಬಿಟ್ಟು ನಂತರ ಅಲ್ಲಿಂದ ಕ್ರೂಸಲ್ಲಿ ನಾವು ಜರ್ನಿ ಮಾಡ್ತಾಯಿದ್ವಿ. ಸೊ ಆ ವಿಡಿಯೋನ ನೋಡ್ಬೋದು ನೀವು. ಅಲ್ಲೇ ನಮಗೆ ಅಕ್ಕಪಕ್ಕ ಬೇರೆ ಬೇರೆ ದೊಡ್ಡ ದೊಡ್ಡ ಬೋಟ್ಗಳು ಮತ್ತು ಕಸಿನೋ ಇವೆಲ್ಲ ನಮ್ಮ ಪಕ್ಕನೇ ಬೇರೆ ಬೇರೆ ಬೋಟ್ಗಳು ಹಾದು ಹೋಗ್ತಾ ಇದ್ವು. ಸೊ ನಾವು ಆ ಜರ್ನಿನ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ನೀವು ಪಕ್ಕ ನೋಡ್ಬೋದು, ಇನ್ನೊಂದು ಮಿನಿ ಪ್ರೈವೇಟ್ ಕ್ರೂಸಲ್ಲಿ ಜನ ಹೇಗೆ ಎಂಜಾಯ್ ಮಾಡ್ತಾ ಇರೋಂಥ ಆ ಫುಟೇಜನ್ನು ಹಾಕಿದ್ದೇನೆ. ಸೊ ಗೋವಾ ಅಂದರೆ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಾವು ಈಗ ಅದೇ ನೀವು ಅಬ್ಸರ್ವ್ ಮಾಡ್ಬೋದು ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನ ಯಾವ ರೀತಿ ಸಮುದ್ರದಲ್ಲಿ ಮಾಡಿದ್ದಾರೆ ಅಂತ. ಸೊ ನಾವು ಇದನ್ನ ನೋಡಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಸೊ ನೆಕ್ಸ್ಟು ನಾವೀಗ ನಮ್ಮ ಬೋಟಲ್ಲಿದ್ದೇವೆ. ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ನಮ್ಮದೇ ಬಫೆ ಎಲ್ಲ ರೆಡಿ ಆಗ್ತಾಯಿದೆ ಚೆನ್ನಾಗಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಊಟ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಸೊ ಯಾವ ರೀತಿಯಲ್ಲಿ ಬ್ರಿಡ್ಜನ್ನು ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಇದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಈ ಡಿಸೈನ್ ಎಲ್ಲ. ಮತ್ತು ಇಲ್ಲಿ ಒಂದು ಪ್ರೈವೇಟ್ ಬೋಟ್ ಹೋಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು ಅವರು ಹೇಗೆ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಜನ ಅದರಲ್ಲಿರೋರೆಲ್ಲ ಅಂತ. ಸೊ ನಾವು ನೋಡಿ ಖುಷಿ ಪಡ್ತಾ ಇದ್ವಿ. ಸೊ ಈಗ ನಮ್ಮ ಸರದಿ, ನಾವೀಗ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸಿದ್ದೇವೆ. ಇದು ನೋಡ್ಬೋದು ಹೇಗೆ ಒಂದು ಬೋಟು ನಮ್ಮನ್ನು ಹೇಗೆ ಎಳ್ಕೊಂಡು ಹೋಗುತ್ತೆ ಅಂತ. ಸೊ ಇದು ಚಿಕ್ಕದಾಗಿದ್ದರೂ ಒಂಥರ ಚೆನ್ನಾಗಿ ಎಂಜಾಯ್ಮೆಂಟ್ ಆಯಿತು ಅಂತ ಹೇಳ್ಬೋದು. ಗೋವಾದಲ್ಲಿ ಭಾಳ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದ್ದಾವೆ. ಅದರಲ್ಲಿ ಸ್ಕೂಬಾ ಡೈವಿಂಗ್ ಆಗಿರ್ಬೋದು, ಬನಾನಾ ರೈಡು. ನಾವು ಹೋದ ದಿವಸ ಸ್ಕೂಬಾ ಡೈವಿಂಗ್ ಇರಲಿಲ್ಲ ಅಂತ ಹೇಳಿದರು. ಸೊ ನಾವು 5 ಆ್ಯಕ್ಟಿವಿಟೀಸನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಎಂಜಾಯ್ ಮಾಡ್ತಾಯಿದ್ದೇವೆ. ನೀವು ನೋಡ್ಬೋದು ಹೇಗೆ ಅಲ್ಲೇ ಒಂದು ಸರ್ಕಲ್. ಈಗ ನಾವು ಮಾಡ್ತಾ ಇರೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಬಂದು ಬಂಪರ್ ರೈಡ್ ಅಂತ ಹೇಳ್ತಾರೆ. ಇದು ಒಂಥರ ಥ್ರಿಲ್ ಆಗಿತ್ತು ಮತ್ತು ಭಾರಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನಾವು ಇದನ್ನು ಎಲ್ಲರೂ ಎಂಜಾಯ್ಮೆಂಟ್ ಮಾಡಿದ್ವಿ. 5 ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಇದು ಒಂದಾಗಿತ್ತು. ನೆಕ್ಸ್ಟು ನಾವೀಗ ಮಾಡ್ತಾ ಇರೋದು ಬೋಟಲ್ಲಿ ಹೋಗ್ತಾ ಇದ್ದೇವೆ. ಇದು ಭಾರಿ ಚೆನ್ನಾಗಿತ್ತು. ಇದರಲ್ಲಿ ಒಂದು ಬೋಟಲ್ಲಿ ನಮಗೆ 10 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. ಅದರ ಬ್ಯಾಕ್ ಸೈಡು ಬರ್ತಾ ಇರೋದು ಬನಾನಾ ರೈಡು, ಅದು ಬೇರೆ ಗ್ರೂಪ್ ಬರ್ತಾ ಇದೆ. ನಾವು ಇದನ್ನು ಭಾರಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ನೀವು ನೋಡ್ಬೋದು ಇದು ಮೀಡಿಯಮ್ ಸ್ಪೀಡಲ್ಲಿ ಮೂವ್ ಆಗುತ್ತೆ ನಮಗೆ. ಸೊ ನಾವು ಭಾರಿ ಇದನ್ನ ಎಂಜಾಯ್ಮೆಂಟ್ ಮಾಡಿದ್ವಿ. ಈಗ ನಾವು ಹೋಗ್ತಾ ಇರೋದು ಬನಾನಾ ರೈಡು. ಇದು ಭಾರಿ ಥ್ರಿಲ್ ಆಗಿತ್ತು. ಇದರಲ್ಲಿ ಸ್ವಲ್ಪ ನಾವು ಮಾಡಿದ್ರೆ ನೀರಿಗೆ ಬೀಳೋ ಚಾನ್ಸ್ ಇರುತ್ತೆ, ಯಾಕೆಂದರೆ ನಮಗೆ ಯಾವುದೇ ಅಕ್ಕಪಕ್ಕ ಸಪೋರ್ಟ್ ಇರೋಲ್ಲ. ನಾವು ಒಬ್ಬರಿಂದ ಒಬ್ಬರಿಗೆ ಕೂತ್ಕೊಂಡ್ಬಿಟ್ಟು ಒಂದು 5 ಮೆಂಬರ್ಸ್ನ ಒಂದು ಇದರಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಾರೆ. ನೀವು ನೋಡ್ಬೋದು ಹೇಗೆ ನಮಗೆ ಎಂಜಾಯ್ಮೆಂಟ್ ಆಗ್ತಾಯಿದೆ ಅಂತ. ಇದು ಭಾರಿ ಥ್ರಿಲ್ ಆಗಿತ್ತು ಟೋಟಲಿ. ಸೊ ನಾವು ಇದನ್ನು ಕೂಡ ಎಂಜಾಯ್ಮೆಂಟ್ ಮಾಡಿದ್ವಿ. ನಾವು ಇದಾದ ನಂತರ ನಾವು ಹೋಗಿರೋದು ಸ್ಪೀಡ್ ಬೋಟು. ಇದನ್ನು ನಾವು ಭಾರಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ಹೇಳ್ಬೋದು. ಅದರದೊಂದು ವಿಡಿಯೋ ಕ್ಲಿಪ್ಸ್ನ ನಾನು ನೆಕ್ಸ್ಟ್ ಹಾಕ್ತಾಯಿದ್ದೀನಿ, ನೀವು ನೋಡಿ ಎಲ್ಲರೂ ಎಂಜಾಯ್ ಮಾಡಿ.
ನಾವು ಈಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಇದು ಭಾರಿ ಚೆನ್ನಾಗಿ ಎಂಜಾಯ್ಮೆಂಟ್ ಇತ್ತು. ನಮ್ಮ ಬ್ಯಾಕ್ ಸೈಡು ಬನಾನಾ ಬೋಟ್ ಬರ್ತಾ ಇದೆ. ಸೊ ಇದನ್ನು 2 ಸರಿ ನಾವು ರೈಡ್ ಮಾಡಿದ್ವಿ. ಯಾಕಂತಂದರೆ ನಮ್ಮ ಫ್ರೆಂಡ್ಸು ಇದನ್ನು ರೈಡ್ ಮಾಡಲಿಲ್ಲ. ಸೊ ಅವ್ರು ಹೋಗ್ಕೊಂಡು ಯೂಸ್ ಮಾಡ್ಕೊಂಡ್ಬಿಟ್ಟು 2 ಟೈಮ್ ನಾವು ಇದನ್ನ ರೈಡ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇದು ಚೆನ್ನಾಗಿತ್ತು. ಇದಾದ ನಂತರ ನಮಗೆ ಕ್ರೂಸಲ್ಲಿ ಬೋಟ್ DJ ಡ್ಯಾನ್ಸ್ ಇತ್ತು. ಸೊ ಅದನ್ನು ನಾವು ಭಾರಿ ಚೆನ್ನಾಗಿ ಲಾಸ್ಟಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅದ್ರ ವಿಡಿಯೋ ಕ್ಲಿಪ್ಸ್ನ ನಾನು ಈಗ ಹಾಕ್ತಾ ಇದ್ದೀನಿ, ನೀವು ನೋಡಿ. ಅದಾದ ನಂತರ ನಾವು ರಿಟರ್ನ್ ರೂಮಿಗೆ ಬಂದುಬಿಟ್ಟು ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಕೊಲಂಗುಟ್ ಬೀಚು. ನಾವು ನೈಟು 10 PM ಕೊಲಂಗುಟ್ ಬೀಚಿಗೆ ಬಂದ್ವಿ. ಅಲ್ಲಿ ಯಾವ ಥರ ಪಾರ್ಟಿ ನಡೀತಾ ಇತ್ತು ಬೀಚ್ ಪಕ್ಕ ಅಂತ ನಾವು ನೋಡ್ಬೋದು. ಇಲ್ಲಿ ಲೈವ್ ಡ್ಯಾನ್ಸು ಮತ್ತು DJ ಆ್ಯಕ್ಟಿವಿಟೀಸು ಎಲ್ಲ ನಡೀತಾ ಇತ್ತು. ಸೊ ನಾವು ಹೋಗ್ಬೇಕಂತ ಮಾಡಿದ್ವಿ, ನಮಗೆ ಟೈಮ್ ಇರಲಿಲ್ಲ, ಊಟಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಜಸ್ಟ್ ಹೊರಗಡೆಯಿಂದ ಅಬ್ಸರ್ವೇಷನ್ ಮಾಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ಊಟಕ್ಕೆ ಹೋಗ್ತೀವಿ. ನಾನೀಗ ತೋರಿಸ್ತಾ ಇರೋದು ಬೆಳಗ್ಗೆ 6 PM ಕೊಲಂಗುಟ್ ಬೀಚಲ್ಲಿ ಇದ್ವಿ. ಅಲ್ಲಿಂದ ನಾವು ವಾಕಿಂಗ್ ಮಾಡ್ಕೊಂಡ್ಬಿಟ್ಟು ಬಾಗಾ ಬೀಚ್ವರೆಗೆ ವಾಕಿಂಗ್ ಮಾಡಿ ನೆಕ್ಸ್ಟ್ ನಾವೀಗ ಮೂವ್ ಆಗ್ತಾ ಇರೋದು ಅಲ್ಲಿಂದ ಚರ್ಚಿಗೆ ಹೋಗೋಣ ಅಂತ ಡಿಸಿಷನ್ ಮಾಡಿಬಿಟ್ಟು ಅಲ್ಲಿ ನಾವೀಗ ನೋಡ್ತಾ ಇರೋದು ಗೋವಾದ ಫೇಮಸ್ ಚರ್ಚ್ ಆದಂಥ ಬಸಿಲಿಕಾ ಬೋಮೋ ಜೀಸಸ್ ಚರ್ಚ್. ಈ ಚರ್ಚನ್ನು 1594ರಿಂದ 1605 ನಡುವೆ ನಿರ್ಮಿಸಲಾಯಿತು ಮತ್ತು ಈ ಚರ್ಚನ್ನು 1946ರಲ್ಲಿ ವಿಶ್ವ ಪಾರಂಪರಿಕ ತಾಣವೆಂದು ಗುರುತಿಸಿದರು. ಮತ್ತು ಈ ಚರ್ಚ್ನಲ್ಲಿ ನೀವು ಮುಖ್ಯವಾಗಿ ನೋಡೋದು ಸಂತ್ ಫ್ರಾನ್ಸಿಸ್ ಸೇವಿಯವರ ದೇಹವನ್ನು ಇಲ್ಲಿ ಬೆಳ್ಳಿಯ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ. ಇದನ್ನು ನೀವು ನಮಗೆ ಶೂಟ್ ಮಾಡಲು ವಿಡಿಯೋಗ್ರಫಿಗೆ ಅವಕಾಶ ಇಲ್ಲದ ಕಾರಣ ನಾನು ಇದನ್ನು ಮಾಡಿಲ್ಲ. ನೀವು ಇದನ್ನು ಡೈರೆಕ್ಟಾಗಿ ಹೋಗಿ ನೋಡ್ಬೋದು. ಇದು ಒಂದು ಇಲ್ಲಿಯ ವಿಶಿಷ್ಟ ಅಂತ ಹೇಳಬಹುದು. ಸೊ ಹಾಗಾಗಿ ಇದು ಪ್ರಸಿದ್ಧಿಯನ್ನು ಪಡೆದಿದೆ. ಮತ್ತು ಇದರಲ್ಲಿ ನಾವು ನೆಕ್ಸ್ಟು ಒಂದು 20 ರೂಪಿ ಟಿಕೆಟಲ್ಲಿ ನಮಗೆ ಅಲ್ಲಿ ಒಳಗಡೆ ಅಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ಲೈಟಾಗಿ ಮತ್ತು ಈ ಕಾರ್ಟೂನ್ ಮೂಲಕ ಎಲ್ಲ ತೋರಿಸ್ತಾರೆ. ಅದನ್ನು ನಾವು ನೋಡಿದ್ವಿ, ಅದು ಭಾರಿ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾವೀಗ ಮೂವ್ ಆಗ್ತಾ ಇರೋದು ನಾವೀಗ ಕಾರಲ್ಲಿ ಗೋವಾದಿಂದ ನೆಕ್ಸ್ಟ್ ಈಗ ಗೋವಾದಿಂದ ಹೋಗ್ತಾ ಇದ್ದೇವೆ. ನಾವು ಗೋವಾದಲ್ಲಿ ಸೀ ಫುಡ್ನ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅಂದರೆ ನಾವು ಮೀನು ಈ ಐಟಮ್ಸ್ನ ನಮ್ಮ ಫುಡ್ಡಾಗಿ ತೊಗೊಳಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ನಾವು ನಮ್ಮ ಫ್ರೆಂಡ್ ನಮಗೆ ಸಜೆಸ್ಟ್ ಮಾಡಿದರು ಸಾವಂತವಾಡಿಯಲ್ಲಿ
ಶ್ರೀ ಮಹಾಲಕ್ಷ್ಮಿ ಭೋಜನಾಲಯ ಅಂತ ಇದೆ, ಅಲ್ಲಿ ಸೀ ಫುಡ್ ಭಾರಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರು. ಸೊ ನಾವು ನೆಕ್ಸ್ಟ್ ಡಿಸಿಷನ್ ಮಾಡಿಬಿಟ್ಟು ಅಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಏನೇನು ನಾವು ಫುಡ್ನ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ನಿಮಗೆ ನೆಕ್ಸ್ಟ್ ಈಗ ಬರೋ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಸೊ ನಾವೀಗ ಸಾವಂತವಾಡಿಲಿರೋ ಶ್ರೀ ಮಹಾಲಕ್ಷ್ಮಿ ಭೋಜನಾಲಯಕ್ಕೆ ಬಂದಿದ್ದೀವಿ. ಅದರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ನಾವು ಎಲ್ಲ ಥರ ಸೀ ಫುಡ್ನ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಇದರಲ್ಲಿ ಬಾಂಗ್ಡಾ ಫಿಶ್ಶು ಮತ್ತು ಫ್ರಾನ್ಸು ಮತ್ತು ಶೆಲ್ ಫಿಶ್ಶು, ಕಪ್ಪೆ ಚಿಪ್ಪು ಮತ್ತು ಇಳಿನೂ ತಿಂದ್ವಿ. ಒಂದೊಂದು ಪೀಸ್ ತೋರಿ ತಗೋತಿಲ್ವಾ? ತಗೋ, ಹೆಂಗಿರತ್ತೆ ನೋಡ್ರಿ ಏನು ಮಾಡೋದು ತಿನ್ನುವ ಅಲ್ಲ ಸರ ತಿನ್ನೋದ್ರೆ ಕಡ್ದು ಗುಡ್ ಯಾಕ್ರೆ ನಮ್ಮ ರೈತ ತೋರಿವಲ್ಲವೇ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ, ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು, ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಕುಚ್ಚಳು ಗಂಜಿ ಉಪ್ಪಿನ ಸೊ ಅಲ್ಲಿಂದ ನಾವು ಚೆನ್ನಾಗಿ ಸೀ ಫುಡ್ನ ಎಂಜಾಯ್ಮೆಂಟ್ ಮಾಡಿ ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಈಗ ಹೋಗ್ತಾ ಇರೋದು ಅಂಬೋಲಿ ಘಾಟ್ ನೋಡೋಣ ಅಂತ. ಸೊ ನಾವೀಗ ಅಂಬೋಲಿ ಘಾಟ್ ನೋಡೋಕ್ಕಂತ ಹೋಗ್ತಾ ಇದ್ದೇವೆ. ಅಲ್ಲಿ ನೋಡ್ಬೋದು ನೀವು ಘಾಟ್ ಸೆಕ್ಷನ್ ಯಾವ ಥರ ಇದೆ, ಘಟ್ಟದ ತಿರುವು ಮತ್ತು ರಸ್ತೆನೂ ಅದೇ ಥರ ಇದೆ. ಮತ್ತು ಇಲ್ಲಿ ನೇಚರು ಭಾರಿ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಇಲ್ಲಿ ಕೆಲವೊಂದು ವ್ಯೂ ಪಾಯಿಂಟ್ಸು ಇತ್ತು, ನಾವು ನಿಲ್ಲಿಸಿದ್ವಿ. ಆದರೆ ನಮಗೆ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದ ನಾವೀಗ ಅಂಬೋಲಿ ಘಾಟ್ಗೆ ಬಂದಿದ್ದೇವೆ. ಇಲ್ಲಿ ನೀರು ಚೆನ್ನಾಗಿತ್ತು ಮತ್ತು ನಾವು ಮೇಲೆ ಹೋಗಬೇಕಂದ್ರೆ ಅಲ್ಲಿ ಟಿಕೆಟು ಇತ್ತು. ನಮಗೆ ಟೈಮ್ ಇರಲಿಲ್ಲ, ಯಾಕಂತಂದ್ರೆ ಮಳೆನೂ ಬರ್ತಾ ಇತ್ತು ಮತ್ತು ನೈಟ್ ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಮೂವ್ ಆದ್ವಿ. ನೆಕ್ಸ್ಟ್ ನಾವು ಇನ್ನೊಂದು ಚೆನ್ನಾಗಿರೋ ಸ್ಪಾಟ್ಗೆ ಹೋಗ್ಬೇಕಂತ ಡಿಸಿಷನ್ ಮಾಡಿಬಿಟ್ಟು ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ನಾವು ಅಂಬೋಲಿ ಘಾಟಿಂದ ಕವಲ್ ಸೇಟ್ ಅನ್ನೋ ವ್ಯೂ ಪಾಯಿಂಟ್ಗೆ ಹೋಗೋಕ್ಕೆ ರೆಡಿ ಆದ್ವಿ. ಹೋಗುವಾಗ ಮಳೆ ಬರ್ತಾ ಇತ್ತು. ಸೊ ನೀವು ನೋಡ್ಬೋದು ಯಾವ ರೀತಿ ಘಾಟ್ ಸೆಕ್ಷನಲ್ಲಿ ಮಳೆ ಇದೆ ಅಂತ. ಆ ಟೈಮಲ್ಲಿ ನಮಗೆ ಸೀನರಿ ನೋಡೋಕ್ಕೆ ಭಾರಿ ಚೆನ್ನಾಗಿತ್ತು. ಸೊ ನಾವು ಅದನ್ನ ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಕವಲ್ ಸೇಟ್ ವಾಟರ್ ಫಾಲ್ಸು ಇದು ರಿವರ್ಸ್ ವಾಟರ್ ಫಾಲ್ಸ್ ಅಂತಲೂ ಹೇಳ್ತಾರೆ. ಸೊ ಇದು ಅಂಬೋಲಿಯಿಂದ ಒಂದು 3 to 4 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಈಗ ಅದನ್ನು ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೇವೆ. ಸೊ ಕವಲ್ ಸೇಟ್ ವಾಟರ್ ಫಾಲ್ಸ್ಗೆ ನಾವೀಗ ಹೋಗ್ತಾ ಇದ್ದೇವೆ. ಇದು ನೋಡ್ಬೋದು, ಇದ್ರ ವ್ಯೂಸು ಭಾರಿ ಚೆನ್ನಾಗಿತ್ತು ಮತ್ತು ಭಾಳ ಡೀಪಾಗಿಯೂ ಇದೆ ಇದು ಫಾಲ್ಸು. ನಾವು ಹೋದಾಗ ನೀರು ಭಾಳ ಇರಲಿಲ್ಲ, ಕಡಿಮೆ ಇತ್ತು. ಸೊ ನಾವು ಇದನ್ನ ನೋಡಿ ಎಂಜಾಯ್ ಮಾಡಿದ್ವಿ ಮತ್ತು ನಾವು ಡ್ರೋನ್ ಶಾಟ್ಸ್ನು ಕ್ಯಾಪ್ಚರ್ ಮಾಡಿದ್ವಿ. ಸೊ ನಾ ಈಗ ನೆಕ್ಸ್ಟ್ ಅದನ್ನ ನಿಮಗೆ ಹಾಕ್ತಾ ಇದ್ದಾನೆ.
ಋತುಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.